ಭಾರತವನ್ನು ಆಕ್ರಮಿಸಿದ್ರು ಅಂದರೆ ಇಡೀ ಭಾರತವನ್ನಲ್ಲ, ಭಾರತ ಯಾರ ಕೈಗೂ ಸಿಕ್ಕಲಿಲ್ಲ ಇಡಿಯಾಗಿ ಅನ್ನೋದು ಒಂದು. ದಕ್ಷಿಣ ಭಾರತ ಈ ಉತ್ತರದಲ್ಲಿ ಇಷ್ಟು, ಅದರಲ್ಲೂ ಪಶ್ಚಿಮೋತ್ತರದಲ್ಲಿ ಇಂಥ ಅನಾಹುತಗಳಾಗ್ತಾ ಇದ್ದರೂ ಕೂಡ ದಕ್ಷಿಣ ಭಾರತ ಸ್ವತಂತ್ರವಾಗಿತ್ತು. ನಮ್ಮ ಶಾಲೆಗಳಲ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜುಗಳಲ್ಲಿ ಇತಿಹಾಸವನ್ನು ಹೇಳುವಾಗೆಲ್ಲ ಈ ಅಂಶಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ಸುಮ್ಮನೆ ಆ ರಾಜ ಈ ಕಾಲದಿಂದ ಇಷ್ಟವರೆಗೂ ಆಳ್ಬಿಟ್ಟ, ಎಷ್ಟೋ ಹೋದ, ಎಷ್ಟುವರೆಗೆ ಸತ್ತ, ಇಷ್ಟು ಜನ ಸಾಯಿಸಿದ, ಇದೆಲ್ಲ ಇತಿಹಾಸ. ಏನು ಇವತ್ತಿಗೂ ಎಣಿಕೆ ಮಾಡೋದಕ್ಕಾಗೋದಿಲ್ಲ. ಜಗತ್ತಿನ ಅತ್ಯಂತ ರಹಸ್ಯಮಯವಾದಂತಹ ವಿಚಾರಗಳನ್ನೆಲ್ಲ ಈ ದೇಶದಲ್ಲೇ ಕಂಡುಹಿಡಿದಿರೋದು. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತಹ ಮಹಾಪುಣ್ಯಭೂಮಿ, ಕರ್ಮಭೂಮಿ ಇದು, ಪರಾಕ್ರಮಿಗಳ ಭೂಮಿ ಅನ್ನೋದನ್ನು ಹೇಳಬೇಕು ಅಂತ ಹೇಳ್ತಾರೆ. ನಿಮ್ಮ ಪೂರ್ವಜರನ್ನೆಲ್ಲ ಮುಟ್ಟಾಡೋರು ಅಂತ ಹೇಳಿದ್ರೆ ಯಾವನಿಗೆ ಬರುತ್ತೆ ನಮ್ಮ ದೇಶದ ಬಗ್ಗೆ ಅಭಿಮಾನ? ಒಂದು ರೀತಿ ಇಂಥದ್ದೆಲ್ಲ ಹೇಳ್ಬೇಡ, ಹೇಡಿಗಳನ್ನು ಹಡದ ದೇಶ ಅನ್ನುವ ರೀತಿಯಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ದೊಡ್ಡ ತಪ್ಪು. ಇದಕ್ಕೋಸ್ಕರವಾಗೇ ನಾ ಪುಸ್ತಕ ಬರೆದಿದ್ದೀನಿ ಅಂತ ಸಾವರ್ಕರ್ ಹೇಳ್ತಾರೆ. ಇದು ಯಾವುದು ಇಲ್ಲದೆ ಇರೋದಲ್ಲ, ಇದ್ದಿದ್ದನ್ನೇ ಈ ದೃಷ್ಟಿಯಿಂದ ಬರೆದಿದ್ದಾರಷ್ಟೇ. ಆ ವಿಕ್ರಮಾದಿತ್ಯ ಅನ್ನೋ ಹೆಸರೇ ಈ ರೀತಿಯಾಗಿ, ಅಂದರೆ ತನ್ನ ಸಾಮರ್ಥ್ಯದಿಂದ, ತನ್ನ ರಾಜಶಕ್ತಿಯಿಂದ ಯಾರು ರಾಜನಾಗ್ತಾನೆ ಅಂಥವನು ಮಾತ್ರ ಧರಿಸಬಹುದಾದಂಥ ಒಂದು ದೊಡ್ಡ ಪದವಿ ಅದು, ಬಿರುದೋದು. ಆ ಕಾಲ ಅನ್ನೋದು ಅಷ್ಟು ಉಚ್ಛ್ರಾಯ ಸ್ಥಿತಿಗೆ ಬಂದಿತ್ತು ಅಂತ ಎಲ್ಲದರಲ್ಲೂ ಕೂಡ. ಬೋತ್ ಹಾರ್ಟ್ ಆ್ಯಂಡ್ ಹೆಡ್ ಅಂತ ಹೇಳ್ತಾರಲ್ಲ, ಅಂದರೆ ಕಲೆಗಳಾಗಲಿ ವಿಜ್ಞಾನವಾಗಲಿ ಎಲ್ಲದರಲ್ಲೂ ಕೂಡ ಉಚ್ಛ್ರಾಯ ಸ್ಥಿತಿಗೆ ಬಂದಂತಹ ಒಂದು ಕಾಲ ಅದು. ಹೀಗೆ ಇವನನ್ನು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಮೇಲೆ ಅವನು ತುಂಬ ಚೆನ್ನಾಗಿ ರಾಜ್ಯಗಳನ್ನು ಆಳ್ತಾನೆ. ಅವನ ವಿಕ್ರಮ ನೋಡಿ, ಮೊದಲಿಂದ ಬರ್ತಾ ಇದ್ದಿದ್ದು ಈ ಮಾಳವ ಸಂವತ್ ಅಂತಿರುತ್ತೆ. ಮಾಳವ ಸಂವತ್ ಅನ್ನೋದು ಮಾಳವರು ಈ ಶಕರ ಮೇಲೆ ಯುದ್ಧದಲ್ಲಿ ಗೆದ್ದಾಗ ಅವರು ಒಂದು ಸಂವತ್ತನ್ನು ಶುರು ಮಾಡ್ತಾರೆ. ಶಿವಾಜಿಯು ಕೂಡ ತನ್ನ ಹೆಸರಲ್ಲಿ ಒಂದು ಶುರು ಮಾಡಿದ್ದು, ಅದೊಂದಿತ್ತು ಹಿಂದೆ ಪರಂಪರೆ. ಶಾಲಿವಾಹನ ಶಕೆ ಅಂತ ಆಗುತ್ತೆ. ಆ ಮಾಳವ ಸಂವತ್ತೇ ನಮಗೆ ಹೆಚ್ಚಿಗೆ ಇದಾಗಿರೋದು ಅಂಥೇಳಿ, ಏನು ಮಾಳವ ದೇಶದಲ್ಲೇ ಇದಿರೋದು ಉಜ್ಜಯಿನಿ. ಆ ಉಜ್ಜಯಿನಿ ಪ್ರವೇಶ ಮಾಡ್ತಾನೆ ಇವನು ಕೂಡ. ಹಾಗಾಗಿ ಆ ಉಜ್ಜಯಿನಿಯಲ್ಲಿ ಇವನಿಗೆ ತುಂಬ ದೊಡ್ಡದಾದಂತಹ ಒಂದು ಭವ್ಯವಾದ ಸ್ವಾಗತ ಸಿಗುತ್ತೆ. ಮತ್ತು ಆ ಕಾಲದಲ್ಲಿ ನಮ್ಮ ದೇಶದ ಏನು ಸೈನ್ಸ್, ವಿಜ್ಞಾನ, ಗಣಿತ, ಜ್ಯೋತಿಷ ಅಂದರೆ ವೇದಾಂಗ ಜ್ಯೋತಿಷ, ಖಗೋಳ ಗಣಿತ, ಇದೆಲ್ಲ ದೊಡ್ಡ ಮಟ್ಟವನ್ನು ಮುಟ್ಟಿದ್ದದು ಆ ಕಾಲದಲ್ಲಿ, ಆ ಉಜ್ಜಯಿನಿಯಲ್ಲಿ. ಅದಕ್ಕೆ ಇವತ್ತಿಗೂ ಕೂಡ ವೇದಿಕ್ ಗಡಿಯಾರ ಅಂತ ಅಂದರೆ ಭಾರತೀಯ ಪಂಚಾಂಗವನ್ನು ಆಧರಿಸಿದಂತಹ ವಿಕ್ರಮಾದಿತ್ಯ ಗಡಿಯಾರ ಅಂತ ಮೊನ್ನೆ ಉಜ್ಜಯಿನಿಯಲ್ಲಿ ಮಾಡಿದ್ದಾರೆ. ಉಜ್ಜಯಿನಿ ತುಂಬ ದೊಡ್ಡ ಜಾಗ, ನಮ್ಮ ದೇಶಕ್ಕೆ ಭವ್ಯವಾದಂತಹ ಒಂದು ಸ್ಥಳ. ಹಿಂದಿನ ಆ ಕಾಲಕ್ಕೆ ಅದು ಈ ಪ್ರಪಂಚದ ಸಮಯವನ್ನು ನಿರ್ಧರಿಸುವಂತಹ ಕೇಂದ್ರವಾಗಿತ್ತು. ಈಗ ನಾವು ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಹೇಳ್ತೀವಲ್ಲ, ಆ ಥರದಲ್ಲಿ ಉಜ್ಜಯಿನಿ ಆಗಿತ್ತು. ಅದಕ್ಕೆ ಅದನ್ನು ನೆನಪಿಸ್ಕೊಳ್ಳೋ ರೀತಿಯಲ್ಲಿ ಇತ್ತೀಚೆಗೆ ಕಳೆದ ವರ್ಷ ಮೋದಿಯವರು ನೇತೃತ್ವದಲ್ಲಿ ಇದು ನಡೆಯಿತು. ಅಂದರೆ ಭಾರತೀಯ ಪಂಚಾಂಗವನ್ನು ಆಧರಿಸಿ ತುಂಬ ಪ್ರಬುದ್ಧವಾದಂತಹ ವಿಕ್ರಮಾದಿತ್ಯ ವೇದಿಕ್ ಗಡಿಯಾರವನ್ನು ಸ್ಥಾಪನೆ ಮಾಡಿದ್ದಾರೆ ಉಜ್ಜಯಿನಿಯಲ್ಲಿ. ಅದು ಆ ವಿಕ್ರಮಾದಿತ್ಯನನ್ನು ನಾವು ನೆನೆಸ್ಕೋಬೇಕು ಇವತ್ತಿಗೂ ಕೂಡ. ಅದು ಈ ದೇಶದಲ್ಲಿ ವಿಕ್ರಮಾದಿತ್ಯ ಅನ್ನೋ ಒಂದು ಬಿರುದನ್ನು ಪಡಿತಾನೆ ಇವನು. ಏನು, ಎರಡನೇ ಚಂದ್ರಗುಪ್ತ. ಮೊದಲನೇ ಚಂದ್ರಗುಪ್ತ ಅದಾದ ಮೇಲೆ ಲಿಚ್ಛವಿ ಗಣದ ಪ್ರಮುಖನ ಮಗಳನ್ನು ಮದುವೆ ಆದವನು ಇವನು, ಕುಮಾರದೇವಿಯನ್ನು ಮದುವೆ ಆದವನು ಇವನು. ವಿಕ್ರಮಾದಿತ್ಯ ಅನ್ನೋ ಬಿರುದನ್ನು ಪಡಿತಾನೆ, ಸಾಮ್ರಾಟನಾಗ್ತಾನೆ. ಇವನ ಬಗ್ಗೆ ಅದ್ಭುತವಾದಂಥ ಕಥಾಲೋಕನೇ ಸೃಷ್ಟಿಯಾಗಿದೆ. ಜನರಿಗೆ ಎಷ್ಟು ಒಂದು ಅಭಿಮಾನ ಉಕ್ಕಿ ಬರುತ್ತೆ, ಎಂಥ ಒಂದು ಪ್ರೀತಿ ಉಂಟಾಗುತ್ತೆ, ಆತ್ಮೀಯತೆ ಆಗುತ್ತೆ ಅಂತ ಹೇಳಿದ್ರೆ ಅವನ ಮೇಲೆ ಅಪಾರವಾದಂಥ, ಅಂದರೆ ಯಾವುದು ಕೂಡ ತೀರಾ ಇಲ್ಲದೇ ಇರೋವಂಥದ್ದಲ್ಲ. ಅವನ ಗುಣಗಳನ್ನು ಆಧರಿಸಿ ನಾನಾ ವಿಧವಾದಂಥ ರೀತಿಯಲ್ಲಿ ಅದನ್ನು ಕೊಂಡಾಡಿದ್ದಾರೆ. ಅವರ ಪ್ರೀತಿಯನ್ನು, ವರ್ಷಧಾರೆಯನ್ನು ಅದರ ಮೇಲೆ ಹರಿಸಿದ್ದಾರೆ. ಆದ್ದರಿಂದ ಇವತ್ತಿಗೂ ಕೂಡ ವಿಕ್ರಮಾದಿತ್ಯನ ಕಥೆಗಳು, ವಿಕ್ರಮಾದಿತ್ಯನ ಮೇಲೆ ಸಿನಿಮಾಗಳು, ಇದೆಲ್ಲ ಬರುತ್ತೆ. ಆ ವಿಕ್ರಮಾದಿತ್ಯ ಅನ್ನೋ ಹೆಸರೇ ಈ ರೀತಿಯಾಗಿ, ಅಂದರೆ ತನ್ನ ಸಾಮರ್ಥ್ಯದಿಂದ, ತನ್ನ ರಾಜಶಕ್ತಿಯಿಂದ ಯಾರು ರಾಜನಾಗ್ತಾನೆ ಅಂಥವನು ಮಾತ್ರ ಧರಿಸಬಹುದಾದಂಥ ಒಂದು ದೊಡ್ಡ ಪದವಿ ಅದು, ಬಿರುದೋದು. ಸೊ ವಿಕ್ರಮಾದಿತ್ಯ ಅಂತ ಆಗ್ತಾನೆ. ಇವನನ್ನು ನಾವು ಹೇಳ್ತೇವೆ ಮೂರನೇ
ಚಿನ್ನದ ಯುಗ. ಈ ವಿಕ್ರಮಾದಿತ್ಯ ಈ ಶಕರನ್ನು ಅವನನ್ನು ತಲೆನೇ ತೆಗೆದು ಬಿಡ್ತಾನಲ್ಲ, ಅದೇ ಅಲ್ಲಿ ಅಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ರಿಂದ ಜನರ ರಾಜ್ಯದ ಮಾನವನ್ನು ಉಳಿಸಿ ಮತ್ತೆ ತಲೆ ಎತ್ತೋ ಹಾಗೆ ಮಾಡಿದ್ರಿಂದ, ಉಜ್ಜಯಿನಿಯ ಒಂದು ಪ್ರಭೆ ಏನಿತ್ತು ಪ್ರಾಚೀನ ಕಾಲದಿಂದ ಅದನ್ನು ಉಳಿಸಿದ್ರಿಂದ, ಮತ್ತು ಜ್ಞಾನ ವಿಜ್ಞಾನಗಳೆಲ್ಲವೂ ಕೂಡ ಮುಂದುವರೆದಿದ್ದು. ಈಗ ನಮ್ಮ ಇವನಿದಾನಲ್ಲ, ಯಾರು ಆರ್ಯಭಟ, ಅವೆಲ್ಲ ಈ ಕಾಲದವರೇ. ಆರ್ಯಭಟ, ವರಾಹಮಿಹಿರನು ಕೂಡ, ವರಾಹಮಿಹಿರನ ಬಗ್ಗೆ ನಮ್ಮ ಅನಂತರಾಮ ಅವ್ರ ಬಗ್ಗೆ ಮಾತಾಡಿಸಿದ್ದೆ ನಾನು. ಅವರು ವರಾಹಮಿಹಿರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವನು ರೋಮಕ ಸಿದ್ಧಾಂತ. ಆವಾಗ ಈ ಗ್ರೀಕರೊಡನೆಯೂ ಕೂಡ ಸಂಪರ್ಕ ಇತ್ತು. ಅವರು ಏನೇನು ಮಾಡಿದ್ದಾರೆ, ಇವರೇನು ಮಾಡ್ತಾರೆ, ಪರಸ್ಪರ ಸಂವಹನ ಮಾಡ್ಕೊಳ್ತಾ ಇದ್ರು, ಪರಸ್ಪರ ಹಂಚ್ಕೊಳ್ತಾ ಇದ್ರು. ಸೊ ಅವನು ರೋಮಕ ಸಿದ್ಧಾಂತ ಒಂದು ಪುಸ್ತಕನೂ ಬರೆದಿದ್ದಾನೆ. ಅವನು ತುಂಬ ದೊಡ್ಡ ವಿದ್ವಾಂಸ, ಬಹುಶಃ ದೊಡ್ಡ ಇದಿರಬೇಕು, ಏನಂತ ಹೇಳೋಣ, ಈ ಎನ್ಸೈಕ್ಲೋಪೀಡಿಯಾ ಅಂತೀವಲ್ಲ, ವಿಶ್ವಕೋಶ, ನಡೆದಾಡುವ ವಿಶ್ವಕೋಶ ಇರಲಿ. ಅವನು ವಿಶ್ವಕೋಶದ ಬರೆದಿದ್ದೆ ಅವನು ಮೊದಲು. ಅದೇ ಇದು ಅವನದು ಬೃಹತ್ ಸಂಹಿತ ಅಂತ ಒಂದು ಬರುತ್ತೆ. ಅದರಲ್ಲಿ ಸ್ತ್ರೀ ಪ್ರಶಂಸಾಧ್ಯಾಯನ ಅಂತಲೂ ಒಂದು ಬರುತ್ತೆ. ಎಲ್ಲದರ ಬಗ್ಗೆ, ವೆದರ್ ಬಗ್ಗೆ ಇದೆ, ಕೃಷಿ ಬಗ್ಗೆ ಇದೆ, ರತ್ನಗಳು, ಹಸ್ತ ಸಾಮುದ್ರಿಕೆ, ರಾಜರು, ರಾಜತಂತ್ರಗಳು, ಎಲ್ಲದರ ಬಗ್ಗೆನೂ ಬರುತ್ತೆ. ಅಂಥ ಮಹಾವಿದ್ವಾಂಸ ವರಾಹಮಿಹಿರ. ಆ ವರಾಹಮಿಹಿರನೂ ಕೂಡ ಈ ನವರತ್ನಗಳಲ್ಲಿ, ಈ ವಿಕ್ರಮಾದಿತ್ಯನ ನವರತ್ನಗಳಲ್ಲಿ ಆಸ್ಥಾನದಲ್ಲಿದ್ದಂತಹ ಶ್ರೇಷ್ಠ ಇವರು ಯಾರು, ರಾಜರು ಅಥವಾ ವಿದ್ವಾಂಸರಲ್ಲಿ ಒಂದೊಂದು ಶಾಖೆಯಲ್ಲಿ ಒಬ್ಬ ಕವಿ ಆದರೆ, ಇನ್ನೊಬ್ಬ ಗಣಿತಜ್ಞನಾಗಿರ್ತಾನೆ, ಇನ್ನೊಬ್ಬ ರಾಜತಂತ್ರ ನಿಪುಣನಾಗಿರ್ತಾನೆ, ಇನ್ನೊಬ್ಬ ಪುರಾಣ ಪ್ರವಚನ, ಇನ್ನೊಬ್ಬ ವೈದಿಕ ವಿದ್ವಾಂಸ, ಹೀಗೆಲ್ಲ ಹಾಗೆ ಹೇಳಿ ನವರತ್ನಗಳಲ್ಲಿ ಇವನು ಒಬ್ಬನಾಗಿರ್ತಾನೆ. ಸೊ ಆ ಕಾಲ ಅನ್ನೋದು ಅಷ್ಟು ಉಚ್ಛ್ರಾಯ ಸ್ಥಿತಿಗೆ ಬಂದಿತ್ತು ಅಂತ. ಎಲ್ಲದರಲ್ಲೂ ಕೂಡ ಬೋತ್ ಹಾರ್ಟ್ ಆ್ಯಂಡ್ ಹೆಡ್ ಅಂತ ಹೇಳ್ತಾರಲ್ಲ, ಅಂದರೆ ಕಲೆಗಳಾಗಲಿ ವಿಜ್ಞಾನವಾಗಲಿ ಎಲ್ಲದರಲ್ಲೂ ಕೂಡ ಉಚ್ಛ್ರಾಯ ಸ್ಥಿತಿಗೆ ಬಂದಂತಹ ಒಂದು ಕಾಲ ಅದು. ಅದರಿಂದ ಈ ವೈದಿಕ ಸಂಸ್ಕೃತಿ ಏನು ಮಾಡಿದೆ ಅಂತ ಹೇಳಿದ್ರೆ, ಆ ರಾಜರು ಶತ್ರುಗಳು, ಅಂದರೆ ಯಾರು ನಮ್ಮನ್ನು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಬರ್ತಾರೆ ಅವರ ಒಂದು ಇದನ್ನು ಒಪ್ಪಿಕೊಳ್ಳದೆ, ಅವರ ಮುಂದೆ ತಾವು ದುರ್ಬಲರಾಗದೆ ಅವರನ್ನು ಮಣಿಸಿ ತಾವು ಮೇಲೆ ಎದ್ದಂಥವ್ರು. ಅಂಥವ್ರಿಗೆ ನಿಜವಾಗ್ಲೂ ದೊಡ್ಡ ಹೆಸರು ಕೊಡಬೇಕು ನಾವು. ಅವರನ್ನು ನಾವು ಕೊಂಡಾಡಬೇಕು, ಅವರ ಗುಣಕ್ಕೋಸ್ಕರವಾಗಿ, ಗುಣಪಾರಮ್ಯ. ಸೊ ಇದನ್ನು ಈ ವಿಕ್ರಮಾದಿತ್ಯನ ಕಾಲವನ್ನು, ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲವನ್ನು ನಾವು ಮೂರನೇ ಚಿನ್ನದ ಯುಗ ಅಂತ ಹೇಳ್ತೀವಿ. ದೀರ್ಘವಾಗಿ ಆಳಿರಬೇಕು ಅವರು. ಆಳದ, ಹೌದು, ತುಂಬ ದಿವಸ ಆಳದ. ಅವನು ಒಂದು 30 ವರ್ಷ ಆಳ್ತಾನೆ ವಿಕ್ರಮಾದಿತ್ಯನು ಕೂಡ. ಸಮುದ್ರಗುಪ್ತ ಆದಮೇಲೆ ಒಂದು 30-40 ವರ್ಷ ಇವನು ಇರ್ತಾನೆ. ಅಂದರೆ ಚೆನ್ನಾಗಿರುತ್ತೆ ಹೀಗೆ ಇದು. ಅಂದರೆ ಈ ಸಾವರ್ಕರ್ ಅವರು ಏನು ಮಾಡ್ತಾ ಇದ್ದಾರೆ ನಮಗೆ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಮ ದೇಶದಲ್ಲಿ ಒಂದು ಇದು ನಡೆಯುತ್ತೆ. ಈಗ ಇತಿಹಾಸವನ್ನು ಹೇಳುವಾಗ 2 ಅಂಶಗಳನ್ನು ನಾವು ಗಮನಿಸಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಅದನ್ನು ಸ್ಮರಿಸ್ಕೊಳ್ತಾ ಇದ್ದೀನಿ. ಒಂದು, ಕುಶಾನರು ಬಂದರು, ಶಕರು ಬಂದರು, ಭಾರತವನ್ನು ಆಕ್ರಮಿಸಿದ್ರು ಅಂದರೆ ಇಡೀ ಭಾರತ ಅಲ್ಲ. ಆದರೆ ಅಲ್ಲ ಅಂತ ಹೇಳೋಲ್ಲ ನಾವು. ಅಂದರೆ ಅವತ್ತಿಂದ ಇವತ್ತಿನವರೆಗೂ ಗುಲಾಮರಾಗೇ ಇದ್ಬಿಟ್ರು. ಭಾರತ ಏನು ಸುಮ್ಮನೆನೇನ್ರಿ? ಅಲ್ಲಿ ಗಾಂಧಾರ ಆ ಕಡೆಯಿಂದ ಹಿಡಿದು ಇಟ್ ಟಚಸ್ ದಿ ಬಾರ್ಡರ್ ಆಫ್ ಪರ್ಷಿಯಾ, ಇರಾನ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಕನ್ಯಾಕುಮಾರಿವರೆಗೂ ಇರೋವಂತಹ ದೇಶ. ಶಕ ಆಗಲಿ, ಕುಶಾನ್ ಆಗಲಿ, ಅವನು ಅಲೆಕ್ಸಾಂಡರ್ ಆಗಲಿ ಎಷ್ಟು ಮಹಾ ಆಡ್ಬಿಟ್ರು. ಈಗ ಇವನನ್ನೇನು ತಗೊಳ್ಳೋಣ, ನಮ್ಮ ಕನಿಷ್ಕನನ್ನು. ಅವನು ಪುರುಷಪುರ ಅಲ್ಲಿ ಇಟ್ಕೊಂಡಿದ್ದವನು ಇದನ್ನು, ರಾಜಧಾನಿಯನ್ನು. ಸೊ ವೆಸ್ಟರ್ನ್ ಪಾರ್ಟ್ ಆಫ್ ಭಾರತ, ಪಶ್ಚಿಮೋತ್ತರ ಈ ಥರದ್ದೆಲ್ಲ ಹೇಳ್ತೀವಿ, ಪೂರ್ವೋತ್ತರ ಪಶ್ಚಿಮೋತ್ತರ ಅಂತೆಲ್ಲ ಹೇಳ್ತೀವಲ್ಲ, ಈ ಪಶ್ಚಿಮೋತ್ತರವನ್ನು ಆಳ್ಕೊಂಡಿದ್ದವನು ಅವನು. ಹಾಗಾಗಿ ನಾವು ಹುಡುಗರಿಗೆ ಇತಿಹಾಸವನ್ನು ಹೇಳುವಾಗ ಭಾರತವನ್ನು ಆಕ್ರಮಿಸಿದ ಅಂತ ಹೇಳಿಬಿಟ್ರೆ ಎಷ್ಟು ಅಂತಾನು ಹೇಳಬೇಕು. ಇಷ್ಟು ವಿಶಾಲವಾದಂಥ ದೇಶದಲ್ಲಿ ಅಲ್ಲಿ ಅಯೋಧ್ಯ, ಉಜ್ಜಯಿನಿ, ಆ ಕಡೆ ಮಧ್ಯ ಭಾರತ, ಪೂರ್ವ ಭಾರತ, ಇಲ್ಲಿಗೆ ಬಂದರೆ ಹೊರತುನೂ ದಕ್ಷಿಣಕ್ಕೆ ಬರಲೇ. ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಒಂದು ಅಂದರೆ ದಕ್ಷಿಣಕ್ಕೆ ಬರಲೇ ಇಲ್ಲ, ಅವ್ರು ಯಾರೂ ಕೂಡ ಬರಲಿಲ್ಲ. ಯಾಕೆಂದರೆ ದಕ್ಷಿಣದ ರಾಜರು ಎಷ್ಟು ಪ್ರಬಲರಾಗಿದ್ದರು ಅಂದರೆ, ಅವರು ಒಂದು ಉತ್ತರದ ರಾಜರು ಅವರನ್ನು ಹೊಡೆದೋಡಿಸ್ತಾ ಇದ್ರು. ಬಹಳ ಪ್ರಾಚೀನ ಕಾಲದಲ್ಲಿ, ಆಗಲೇ ನಾನು ಹೇಳಿದೆ, ಆಂಧ್ರರು ಇವರೆಲ್ಲ ಅಲ್ಲಿಗೆ ಹೋಗಿ ಹೊಡೆದಾಗ್ತಾಯಿದ್ರು. ಶಕರನ್ನು ವಿಚಾರಿಸ್ಕೊಂಡಿದ್ದವನು ಶಾಲಿವಾಹನ, ಆಂಧ್ರರು ಇವರೆಲ್ಲ. ಆದ್ದರಿಂದ
ದಕ್ಷಿಣಕ್ಕೆ ಬರಲೇ ಇಲ್ಲ. ಅವರು ದಕ್ಷಿಣವನ್ನು ಆಳಲಿಲ್ಲ. ಭಾರತವನ್ನು ಆಕ್ರಮಿಸಿದ್ರು ಅಂದರೆ ಎಷ್ಟು ಭಾರತವನ್ನು ಆಕ್ರಮಿಸಿದ್ರು, ವಾಟ್ ಈಸ್ ದಿ ಮೈಲೇಜ್ ಅದರ ವಿಸ್ತಾರ ಹೇಳ್ಬೇಕಲ್ಲ. ವಿಸ್ತಾರ ಹೇಳಬೇಕು. ನಾಟ್ ದಿ ಟೋಟಲ್ ಇಂಡಿಯಾ. ಇಡೀ ಭಾರತ ಭಾರತ ಅನ್ನೋದು ಅನ್ನುವ ಇಡೀ ಭಾರತ ಅನ್ನೋದು ಅಪಾರವಾಗಿದೆ. ಹಿಮಾಲಯದಿಂದ ಸಮುದ್ರ ಪರ್ಯಂತ ಇರುವಂಥದ್ದು ತುಂಬ ದೊಡ್ಡ ರಾಜ್ಯ. ಅದರಿಂದ ಸಣ್ಣ ಸಣ್ಣ ರಾಜ್ಯಗಳನ್ನು ಆಳಿದ್ರು. ಆದರೂ ಕೂಡ ಅವರು ಮಾಡಿದಂಥ ಒಂದು ಏನು ಅನ್ಯಾಯಗಳು, ಅನಾಹುತ. ಅನಾಹುತಗಳು ಕಮ್ಮಿ ಏನಿಲ್ಲ. ಅಂಥವ್ರನ್ನ ಅಲ್ಲಲ್ಲೇ ವಿಚಾರಿಸ್ಕೊಂಡ್ರು. ಈ ಸಂದರ್ಭ ಇದು ಒಂದನ್ನು ಜ್ಞಾಪಕ ಇಟ್ಕೋಬೇಕು ನಾವು. ಭಾರತವನ್ನು ಆಕ್ರಮಿಸಿದ್ರು ಅಂದರೆ ಇಡೀ ಭಾರತವನ್ನಲ್ಲ, ಅಲ್ಲ. ಭಾರತ ಯಾರ ಕೈಗೂ ಸಿಕ್ಕಲಿಲ್ಲ ಇಡಿಯಾಗಿ ಅನ್ನೋದು ಒಂದು. ಎರಡನೇದಾಗಿ ಸುಮಾರು ದಕ್ಷಿಣ ಪೂರ್ತಿ ಇದಾಗಿತ್ತು, ಏನು ಸ್ವತಂತ್ರವಾಗಿತ್ತು. ವಿಂಧ್ಯದಿಂದ ಕೆಳಕ್ಕೆ ಬಹಳ ಕಾಲದವರೆಗೆ, ಅದು ಮುಂದೇನು ಹೇಳ್ತೀನಿ, 4ನೇ ಚಿನ್ನದ ಯುಗವನ್ನು ಹೇಳುವಾಗ ಅದನ್ನು ಹೇಳಿ ಮುಂದುವರಿಯೋಣ. ದಕ್ಷಿಣ ಭಾರತ ಈ ಉತ್ತರದಲ್ಲಿ ಇಷ್ಟು, ಅದರಲ್ಲೂ ಪಶ್ಚಿಮೋತ್ತರದಲ್ಲಿ ಇಂಥ ಅನಾಹುತಗಳಾಗ್ತಾ ಇದ್ದರೂ ಕೂಡ ದಕ್ಷಿಣ ಭಾರತ ಸ್ವತಂತ್ರವಾಗಿತ್ತು. ಅಂದರೆ ಭಾರತ ಸ್ವತಂತ್ರವಾಗೂ ಇತ್ತು, ಯಾವಾಗಲೂ ಗುಲಾಮಗಿರಿಯಲ್ಲೇ ಇರಲಿಲ್ಲ. ಆಮೇಲೆ ಬಂದವರನ್ನೆಲ್ಲ ಎಷ್ಟೇ ಅವರು ಪ್ರಬಲರಾಗಿದ್ದರೂ ಕೂಡ, ಬೇರೆ ದೇಶಗಳನ್ನೆಲ್ಲ ಹೊಡೆದು ಉರುಳಿಸಿದ್ರು ಕೂಡ ಈ ದೇಶದವರು ಅವರನ್ನು ಬಿಡಲಿಲ್ಲ. ಅವರನ್ನು ಮುಗಿಸಿದ್ದಷ್ಟೇ ಅಲ್ಲ, ತಾವು ಸ್ವತಂತ್ರರಾಗಿ ಆಳಿ ಅವರನ್ನು ಮುಗಿಸಿ ಅವರು ಈ ದೇಶದಲ್ಲಿ ಸೇರಿಕೊಳ್ಳೋ ಹಾಗೆ ಮಾಡಿ, ತಮ್ಮದು ಏನಿದೆ, ತಮ್ಮ ಕಲೆ, ತಮ್ಮ ಸಂಸ್ಕೃತಿ, ತಮ್ಮ ವಿಜ್ಞಾನ, ತಮ್ಮ ಜ್ಞಾನ, ತಂತ್ರಶಾಸ್ತ್ರ ಎಷ್ಟರಿ ಬೆಳೆದಿರೋದು ಈ ದೇಶದಲ್ಲಿ, ಏನು ಇವತ್ತಿಗೂ ಎಣಿಕೆ ಮಾಡೋದಕ್ಕಾಗೋದಿಲ್ಲ. ಜಗತ್ತಿನ ಅತ್ಯಂತ ರಹಸ್ಯಮಯವಾದಂತಹ ವಿಚಾರಗಳನ್ನೆಲ್ಲ ಈ ದೇಶದಲ್ಲೇ ಕಂಡುಹಿಡಿದಿರೋದು. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತಹ ಮಹಾಪುಣ್ಯಭೂಮಿ, ಕರ್ಮಭೂಮಿ ಇದು, ಪರಾಕ್ರಮಿಗಳ ಭೂಮಿ ಅನ್ನೋದನ್ನು ಹೇಳಬೇಕು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಇದನ್ನು ಹೇಳಬೇಕು ನಾವು. ನಿಮ್ಮ ದೇಶದ ಒಂದು ಇತಿಹಾಸ, ನಿಮ್ಮ ದೇಶದ ಪರಾಕ್ರಮಿ ಇತಿಹಾಸ, ನಿಮ್ಮ ಪೂರ್ವಜರನ್ನೆಲ್ಲ ಮುಟ್ಟಾಡೋರು ಅಂತ ಹೇಳಿದ್ರೆ ಯಾವನಿಗೆ ಬರುತ್ತೆ ನಮ್ಮ ದೇಶದ ಬಗ್ಗೆ ಅಭಿಮಾನ? ಒಂದು ರೀತಿ ಇಂಥದ್ದೆಲ್ಲ ಹೇಳ್ಬೇಡ, ಹೇಡಿಗಳನ್ನು ಹಡದ ದೇಶ ಅನ್ನುವ ರೀತಿಯಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ದೊಡ್ಡ ತಪ್ಪು. ಇದಕ್ಕೋಸ್ಕರವಾಗೇ ನಾನು ಪುಸ್ತಕ ಬರೆದಿದ್ದೀನಿ ಅಂತ ಸಾವರ್ಕರ್ ಹೇಳ್ತಾರೆ. ಇದು ಯಾವುದು ಇಲ್ಲದೆ ಇರೋದಲ್ಲ, ಇದ್ದಿದ್ದನ್ನೇ ಈ ದೃಷ್ಟಿಯಿಂದ ಬರೆದಿದ್ದಾರಷ್ಟೇ. ಹೀಗೆ ಅವರು ವಿದೇಶಿಗಳನ್ನು ಕೋಟ್ ಮಾಡ್ತಾರೆ. ಜೊತೆಗೆ ಹಿಂದೂ ಪಾಲಿಟಿ, ನಾನು ಫಸ್ಟೇ ಹೇಳಿದ್ದೆ, ಡಾಕ್ಟರ್ ಜೈಸ್ವಾಲ್ ಅನ್ನೋರು ಅವತ್ತಿಂದ ಇವತ್ತಿನವರೆಗೂ ಹಿಂದೂ ರಾಜರು ಹೇಗೆ ಉಳಿಸ್ಕೊಂಡು ಬಂದರು ಅನ್ನೋದರ ಒಂದು ಮುಖ್ಯಾಂಶಗಳನ್ನೆಲ್ಲ ಹೇಳ್ತಾರೆ. ಯಾಕೆಂದರೆ ಬಂದಂಥ ಈ ಆಕ್ರಮಣಕಾರರಿದ್ದಾರಲ್ಲ, ಅವರು ಯಾರೂ ಕೂಡ ದುರ್ಬಲರಲ್ಲ, ಮಹಾಪರಾಕ್ರಮಿಗಳು. ಪರಾಕ್ರಮ ಅನ್ನೋದಕ್ಕಿಂತ ಕ್ರೂರಿಗಳು, ಬರ್ಬರವಾಗಿ ಮಹಾಕ್ರೂರಿಗಳು. ಅಂಥವರನ್ನೆಲ್ಲ ಮಣಿಸ್ಬೇಕು ಅಂತ ಹೇಳಿದ್ರೆ ಇವ್ರ ಪರಾಕ್ರಮ ಎಂಥದ್ದು, ಅದನ್ನು ನೋಡ್ಬೇಕಲ್ವ ನಾವು. ಈಗ ರಾಮ ರಾವಣ ಹಾಗೆ, ರಾಮ ನಾಯಕ ಇರ್ಬೋದು, ಪ್ರತಿನಾಯಕ ರಾವಣ ಎಂಥವನು, ಸುಮ್ಮನೆನಾ? ಅವನನ್ನು ಜಗಜ್ಜೇತ ಅಂತಲೇ ಹೇಳೋದು. ಅಂಥವನನ್ನು ಮುಗಿಸಿದ್ರಿಂದ ರಾಮನನ್ನು ನಾವು ಏನಂತ ಹೇಳ್ತೀವಿ. ಹಾಗೆ ಇದು ಆ ಒಂದು ಅಂಶ, ಆ ವಂಶದಲ್ಲೇ ಎಲ್ಲದಲ್ಲೂ ಬಂದೆ, ಭಾರತೀಯ ವಂಶದ ವಾಹಿನಿಯಲ್ಲಿ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದು ಸಾವರ್ಕರ್ ವಿಚಾರಧಾರೆ. ಮತ್ತು ನಮ್ಮ ಶಾಲೆಗಳಲ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜುಗಳಲ್ಲಿ ಇತಿಹಾಸವನ್ನು ಹೇಳುವಾಗೆಲ್ಲ ಈ ಅಂಶಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ಸುಮ್ಮನೆ ಆ ರಾಜ ಈ ಕಾಲದಿಂದ ಇಷ್ಟವರೆಗೂ ಆಳ್ಬಿಟ್ಟ, ಎಷ್ಟೋದ, ಎಷ್ಟರಲ್ಲಿ ಸತ್ತ, ಇಷ್ಟು ಜನ ಸಾಯಿಸಿದ, ಇದೆಲ್ಲ ಇತಿಹಾಸ. ಈ ಸಾಂಸ್ಕೃತಿಕವಾದಂಥ ಇತಿಹಾಸ ನಮ್ಮ ಮನಸ್ಸಿನಲ್ಲಿ ಉಳಿದು, ಅದು ನಮ್ಮ ದೇಹಕ್ಕೆ ಇಳಿದು, ನಮ್ಮಲ್ಲಿ ಕರಗಿ, ಅದರಿಂದ ನಾವು ಒಂದು ಬೆಳಕನ್ನು ಕಾಣಬೇಕು. ಅಂಥ ಅರಿವನ್ನು ಪಡ್ಕೊಳ್ಳುವಂಥದ್ದೇ ನಿಜವಾದ ಇತಿಹಾಸ. ಕರೆಕ್ಟ್. ಅದನ್ನು ಹೇಳಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಅವರು ಇಷ್ಟು ವಿಚಾರಗಳನ್ನು ಹೇಳ್ತಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ನೋಡಿ, ಇದು ಒಂದೊಂದು ಕಾಲನೂ ಕೂಡ ಒಂದು 300 ವರ್ಷ 200 ವರ್ಷಗಳೆಲ್ಲ ಆಳ್ತಾರಲ್ಲ, ಆವಾಗ ಸಿಕ್ಕಾಪಟ್ಟೆ ಯುದ್ಧಗಳು ಇವೆಲ್ಲ ನಡೆಯುತ್ತೆ. ಆದರೆ ಈ ದೃಷ್ಟಿಯಿಂದ ನೋಡಿ ಕೊನೆಗೇನಾಯಿತು ಅಂತ. ಈಗ ಯಾವ ರಾಜನನ್ನು ನಾವು ಸಮರ್ಥ ಅಂತ ಹೇಳಬೇಕು, ಯಾತಕ್ಕೆ ಅವನ ಹೆಸರಲ್ಲಿ ಅದನ್ನು ಚಿನ್ನದೇವ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಯಾರು ತನ್ನ ಮೇಲೆ ಎರಗಿ ಬಂದಂಥ ಈ ದುಷ್ಟರನ್ನು ದಮನ ಮಾಡಿ ಈ ದೇಶವನ್ನು ಉಳಿಸಿ ಜನರಿಗೆ ಶಾಂತಿ ಸುಭಿಕ್ಷೆಯನ್ನು ಕಲ್ಪಿಸಿದ್ನೋ ಅವನು ನಿಜವಾದ ರಾಜ. ಅಂಥವನ ಕಾಲವನ್ನು ನಾವು ಕೊಂಡಾಡಬೇಕು. ಅದನ್ನು ಬರೀ ಅಷ್ಟೇ ಅಲ್ಲ, ಅದು ನಮ್ಮ ಕರ್ತವ್ಯವೂ ಆಗುತ್ತೆ. ಅವರ ಕೃತಜ್ಞತೆಯನ್ನು ತೋರಿಸ್ಬೇಕು. ಸಮುದ್ರಗುಪ್ತನನ್ನು ನಾವು ನೆನೆಬೇಕು ಇವತ್ತು, ಚಂದ್ರಗುಪ್ತ ವಿಕ್ರಮಾದಿತ್ಯನ ನೆನೆಬೇಕು ನಾವಿವತ್ತು. ಹೀಗಾದ್ರೂ ಇದ್ದೇವೆ ಅಂತ ಆದ್ರೆ ಅವರು ಹೌದು. ಎಷ್ಟು ದೇಶಗಳೆಲ್ಲ ನಾಶವಾಗಿ ಹೋಯ್ತಲ್ಲ ಈ ರೀತಿ ಪರಾಕ್ರಮ ತೋರದೇ ಇದ್ದಿದೆ. ಇನ್ನೂ ಒಂದು ಬಹಳ ಮುಖ್ಯವಾದ್ದು, ಸೇನಾ ಬಲವಿಲ್ಲದೆ, ಕ್ಷಾತ್ರ ಇಲ್ಲದೆ ಯಾವ ವಿಧವಾದಂತಹ ಜ್ಞಾನ, ವಿಜ್ಞಾನ, ತತ್ವಶಾಸ್ತ್ರಗಳು ಯಾವುದೂ ಉಳಿಯೋದಿಲ್ಲ.
ಇಲ್ಲ. ಅನ್ನೋದು ಸ್ಪಷ್ಟ. ಭದ್ರತೆ ಅದನ್ನು ಕನಿಷ್ಕನೂ ತೋರಿಸ್ಬಿಟ್ಟ. ಭದ್ರತೆ ಮುಖ್ಯ. ಕನಿಷ್ಕ ಬೌದ್ಧ ಮತವನ್ನು ವಿಸ್ತಾರ ಮಾಡುವಾಗ, ಪ್ರಚಾರ ಮಾಡುವಾಗ ಅವನು ಸೇನಾ ಬಲವನ್ನು ಇಟ್ಕೊಂಡೇ ಮಾಡಿದ್ದು, ಇಲ್ಲದಿದ್ದರೆ ಆಗ್ತಾ ಇರಲಿಲ್ಲ. ಅದೇ ರೀತಿ ಇವರುಗಳು ಮಾಡಿದ್ರು. ಸೊ ಇಷ್ಟು ಅಂದರೆ ಎಷ್ಟು ಸುಭಿಕ್ಷವಾಗಿರಬೇಕು, ಜನ ಶಾಂತಿಯಿಂದ ಇದ್ದರೆ ಮಾತ್ರ ಅವರಲ್ಲಿರೋ ಅಂತಹ ಪ್ರತಿಭೆಗಳೆಲ್ಲ ಅರಳೋದಕ್ಕೆ ಅವಕಾಶ ಆಗತ್ತೆ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಸೊ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದನೇ ಅವರು ಬರೆದಿರೋದು. ಇದು ಶಕ ಕುಶಾನ ವಿಜಯಿ ಅವರನ್ನು ಪೀಡಾನಾಶಕ, ಶಕ ಕುಶಾನ ಪೀಡಾನಾಶಕ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲವನ್ನು ನಾವು 3ನೇ ಚಿನ್ನದ ಯುಗ ಅಂತ ಹೇಳ್ತೀವಿ. ಇದಾದ ಮೇಲೆ ಮುಂದಕ್ಕೆ ಹೋಗೋಣ 4ನೇ ಚಿನ್ನದ ಯುಗಕ್ಕೆ. ಅದು ಹೂಣ ವಿಜಯಿ ಯಶೋಧರ್ಮ ಅಂತ. ನೋಡಿ, ಈ ವಂಶಗಳು ಹೇಗೆ ಚಂದ್ರಗುಪ್ತ ಮೌರ್ಯನ ವಂಶ ಒಂದಷ್ಟು ದಿವಸ ಆದಮೇಲೆ ಬಲಹೀನವಾಗುತ್ತೋ, ಅದೇ ರೀತಿ ಗುಪ್ತ ವಂಶನೂ ಕೂಡ. ಗುಪ್ತರಲ್ಲಿ ಸಮುದ್ರಗುಪ್ತ ಆದ, ಚಂದ್ರಗುಪ್ತ, ವಿಕ್ರಮಾದಿತ್ಯ ಆದ, ಅದಾದ ಮೇಲೆ ಸ್ಕಂದಗುಪ್ತ, ಕುಮಾರಗುಪ್ತ ಇವರೆಲ್ಲ ಬಂದಾದ ಮೇಲೆ ಸಹಜವಾಗಿಯೇ ಅದಕ್ಕೊಂದು ಕೊನೆ ಆಗೋಗುತ್ತೆ. ಆಮೇಲೆ ಯಥಾ ಪ್ರಕಾರ ಈ ಹೂಣರು ಬರ್ತಾರೆ. ನಮ್ಮ ದೇಶದ ಮೇಲೆ ನಡೀತಾ ಇದೆಯಲ್ಲ, ಈ ಹೂಣರ ಮೇಲೆ ಒಂದು ದೊಡ್ಡ ವಿಜಯವನ್ನು ಸಾಧಿಸಿದ್ದು ಅಂತ ಹೇಳಿದ್ರೆ ಯಶೋಧರ್ಮ ಅಂತ. ಅವನದ ಸಾಧನೆ ಅಷ್ಟಿಷ್ಟಲ್ಲ, ಅದನ್ನು ಹೇಳ್ತಾರೆ. ಅದನ್ನು 4ನೇ ಚಿನ್ನದ ಯುಗ ಅಂತ ಹೇಳ್ತಾರೆ.